ಅದರಲ್ಲೊಂದು ಸ್ಪೆಷಲ್ ಏನು ಅಂತ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ, ನೋಡ್ತಾ ಇರಿ. ನೋಡಿದ್ದೀನಿ ಎಷ್ಟೊಂದು ಜನ ಏನಕ್ಕಿದು ಅಂತ ಗೊತ್ತಿಲ್ಲ. ಅದು ಲಕ್ಷ್ಮೀ ಸ್ವರೂಪ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ ಗಾಯ್ಸ್? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಸ್ಪೆಷಲ್ ಡೇ ಏನಪ್ಪ ಅಂದರೆ, ನಿನ್ನೆ ಆಯುಧ ಪೂಜೆ, ಇವತ್ತು ವಿಜಯದಶಮಿ కదా. ಇವತ್ತು ವಿಜಯದಶಮಿ ಹಬ್ಬ. ಸೊ ಇವತ್ತು ಒಂಥರ ಸ್ಪೆಷಲ್ಲೇ, ಲೈಫಲ್ಲಿ ಒಂದು ಟರ್ನ್ ಆಗ್ತಾ ಇರೋ ಡೇ ಇದು ನನಗೆ. ಸೊ ಏನು ಅಂತೆಲ್ಲನೂ ಕೂಡ ಈ ವ್ಲಾಗಲ್ಲಿ ನಿಮಗೆ ಫುಲ್ಲು ಶೇರ್ ಮಾಡ್ತೀನಿ. ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾಯಿದ್ದೀನಿ. ಸೊ ಏನಂತೆಲ್ಲನೂ ಕೂಡ ಈ ವ್ಲಾಗಲ್ಲಿ ನಿಮಗೆ ಇವತ್ತು ತಿಳಿಸ್ತೀನಿ. ಅಲ್ಲಫೆ ಸಡನ್ನಾಗಿ ಎಲ್ಲನೂ ಕೂಡ ಚೇಂಜಸ್ ಆಗ್ತಾಯಿದೆ. ಸೊ ಲೈಫಲ್ಲೂ ಅಷ್ಟೇ ಎಲ್ಲನೂ ಕೂಡ ಸಡನ್ನಾಗೇ ಆಯಿತು. ಇದು ಹಾಗೇ ಸಡನ್ನಾಗೇ ಆಗೋಯಿತು. ಸೊ ಏನು ಅಂತೆಲ್ಲನೂ ಕೂಡ ಈ ವ್ಲಾಗ್ ಮಿಸ್ ಮಾಡಬೇಕು, ಕೊನೆವರೆಗೂ ನೋಡಿ. ಹಬ್ಬದ ವ್ಲಾಗ್ ಕೂಡ ಹೇಗಿರುತ್ತೆ ಅಂತ, ಆಲ್ಮೋಸ್ಟ್ ವಿಜಯದಶಮಿ ದಿವಸನೇ ನಾವು ಮುಂಚೆಯಿಂದ ಹಬ್ಬ ಮಾಡಿ ಅಭ್ಯಾಸ ನಮಗೆ. ಸೊ ಇವತ್ತು ಕೂಡ ಹಾಗೇ ಮಾಡ್ತೀವಿ. ಅದರಲ್ಲೊಂದು ಸ್ಪೆಷಲ್ ಏನು ಅಂತ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ, ನೋಡ್ತಾ ಇರಿ. ಸೊ ವೆಲ್ಕಮ್ ಇನ್ ಮೈ ನ್ಯೂ ಹೌಸ್. ಸಡನ್ನಾಗಿ ಎಲ್ಲನೂ ಕೂಡ ಸಡನ್ನಾಗಿ ಆಗ್ತಾಯಿದೆ. ಸೊ ನಿಮಗೂ ಕೂಡ ಸಡನ್ನಾಗಿ ಶಾಕು. ಇವತ್ತು ಹಬ್ಬದ ದಿವಸ ಹೊಸ ಮನೆಯಲ್ಲೇ ಹಾಲು ಉಗ್ಸಿದ್ದೀವಿ. ಏನು ಕಾರಣ ಅಂದರೆ ನಾವು ಮನೆ ಶಿಫ್ಟ್ ಆಗ್ತಾಯಿದ್ದೀವಿ. ಸೊ ಈ ಕೆಲಸ ಮುಂಚೆನೇ ಮಾಡಬೇಕಿತ್ತು. ಈ ಥರ ಇನ್ಸಿಡೆಂಟ್ ಆದಮೇಲೆ ನಮಗೆ 3 ಮಂತ್ಸ್ ಒಳಗಡೆ ಮನೆ ಬಿಡಬೇಕು ಅಂತ ಹೇಳಿದರು. ಬಟ್ ಎಲ್ಲೋ ನಾನು ತಯಾರಿರಲಿಲ್ಲ. ಫಿಸಿಕಲಿ ಮೆಂಟಲಿ ತುಂಬಾ ವೀಕ್ ಆಗಿದ್ದ ಕಾರಣ ನಾನು ಅದನ್ನು ಒಪ್ಪಲೇ ಇಲ್ಲ. ಇಲ್ಲ ಈ ಮನೇಲಿ ನಂಗೆ ತುಂಬಾ ನೆನಪಿದೆ, ಅವ್ರು ಇದ್ದಾರೆ ಅನ್ನೋ ಕಾರಣಕ್ಕೆ. ಸೊ ಈಗ ಸ್ವಲ್ಪ ಸುಧಾರಿಸ್ಕೊಂಡ್ಲಿ ಅಂತ ಫ್ಯಾಮಿಲಿ ಮೆಂಬರ್ಸು ಕೂಡ ನನ್ನ ಸುಮ್ಮನೆ ಬಿಟ್ಬಿಟ್ಟಿದ್ರು. ಬಟ್ ಈಗ ಕಂಪಲ್ಸರಿ ಮಾಡಲೇಬೇಕಾಗಂಥ ಸಿಚುವೇಶನ್ ಬಂದಿರೋ ಕಾರಣ ಮನೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ಇನ್ನೂ ಶಿಫ್ಟಿಂಗ್ ಆಗೋದು ಸ್ವಲ್ಪ ದಿವಸ ಹಿಡಿಯುತ್ತೆ. ನಾನು ಡೀಟೇಲಿಂಗ್ ವೀಡಿಯೋ ಶಿಫ್ಟ್ ಆದಮೇಲೆ ಹಾಕ್ತೀನಿ. ಬಟ್ ಇವತ್ತು ಡೇ ಚೆನ್ನಾಗಿದೆ. ಹಾಲು ಉಗ್ಸ್ಬೇಕು ಇವತ್ತು ಮಾರ್ನಿಂಗ್ 6 ಒಳಗೆ ಅಂದಿದ್ದ ದಿವಸ ಕಾರಣ ಹೋಗಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ಹಾಲೆಲ್ಲ ಉಗ್ಸಿ ಬಂದ್ವಿ. ಸೊ ಅಲ್ಲಿ ಇನ್ನೂ ಕೆಲಸಗಳು ನಡೀತಾ ಇದೆ. ಕೆಲಸ ಇರೋದ್ರಿಂದ ಇನ್ನೊಂದು ಸ್ವಲ್ಪ ದಿವಸ ಆಗುತ್ತೆ. ಹಬ್ಬ ಆಗಿರೋ ಕಾರಣ ಮನೆಯಲ್ಲಿ ಆ್ಯಸ್ ಯೂಶುವಲ್ ಪೂಜೆ ಎಲ್ಲ ಮಾಡಲೇಬೇಕು. ವಿಜಯದಶಮಿ ದಿವಸ ಇದೇ ಫಸ್ಟು ಫೆಸ್ಟಿವಲ್ ನಮಗೆ. ಬಟ್ ಎಲ್ಲೋ ಮಕ್ಕಳು ಮಾಡ್ತಾಯಿದ್ದಾರೆ. ಸೊ ನಮ್ಮ ಮಕ್ಕಳು ಪೂಜೆಯಲ್ಲೆಲ್ಲ ಹೇಳ್ಕೊಡೋಂಗಿಲ್ಲ. ಅವ್ರಿಗೆ ಸಣ್ಣವರಿದ್ದಾಗಿಂದ ಅಭ್ಯಾಸ ಮಾಡಿರೋ ಕಾರಣ ಡೈಲಿ ಅವ್ರಿಗೆಲ್ಲನೂ ಗೊತ್ತು. ಸೊ ಇಬ್ಬರು ಅವ್ರ ಮನಸ್ಸಿಗೆ ಎಲ್ಲೂ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಮೊದಲ ಹಬ್ಬ ಸುತ್ತ ಕಳ್ಕೊಂಡ್ಮೇಲೆ ನಮಗೆ ವಿಜಯದಶಮಿ ದಸರಾ ಹಬ್ಬನೇ ಫಸ್ಟ್ ಫೆಸ್ಟಿವಲ್ಲು. ಸೊ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ ಲೈಫ್ ಲಾಂಗ್. ನೋವು ದುಃಖ ಬೇಜಾರಿರುತ್ತೆ. ನನ್ನಿಂದ ನನ್ನ ಮಕ್ಕಳಿಗೆ ಯಾವುದೇ ಥರ ನೋವು ಕೊಡಬಾರ್ದು, ಅವ್ರ ಖುಷಿಗೆ ಅಂತ ಮಾಡ್ತಾಯಿದ್ದೀನಿ. ಸೊ ಹಾಗೆ ಇಲ್ಲಿ ಇಷ್ಟು ಇನ್ಸ್ಟ್ರೂಮೆಂಟ್ಸ್ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ಒಂದು ಹೊಸ ಇನ್ಸ್ಟ್ರೂಮೆಂಟ್ಸ್ ಇದೆ. ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ. ಸೊ ಅದು ಏನು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದನ್ನು ಏನು ತಗೊಂಡ್ವಿ, ಯಾವಾಗ ಏನಂತೆಲ್ಲ ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಆ ಸಿಚುವೇಷನಲ್ಲಿ. ಬಟ್ ಅದು ಒಂದು ಟೈಮ್ ಬಂದಾಗ ಅದನ್ನು ಡೆಡಿಕೇಟ್ ಮಾಡಿದಾಗ ನಿಮಗೆ ಖಂಡಿತ ತಿಳಿಯುತ್ತೆ ಅದು ಏನು ಅಂತ. ಸೊ ಬಟ್ ಅದಕ್ಕೂ ಮುಂಚೆ ನೀವು ಕಮೆಂಟ್ ಮಾಡಿ ಇಲ್ಲಿ ಒಂದು ಹೊಸ ಇನ್ಸ್ಟ್ರೂಮೆಂಟ್ಸ್ ಏನಿದೆ ಅಂದ್ಬಿಟ್ಟು. ನೋಡಿ ನಮ್ಮ ಮಕ್ಕಳಿಬ್ರು ಕೂಡ ಪೂಜೆ ಈ ಥರ ಮಾಡ್ತಾಯಿದ್ದಾರೆ. ಇನ್ನೂ ವೆಹಿಕಲ್ ಪೂಜೆ ಮಾಡಿಲ್ಲ, ವೆಹಿಕಲ್ ಪೂಜೆನೂ ಕೂಡ ಮಾಡಬೇಕು. ಸೊ ಕಾಲ ಹೋದಂಗೆ ಎಲ್ಲನೂ ಕೂಡ ನಾವು ಕಲಿತಾ ಇರಬೇಕು, ಮಾಡ್ತಾ ಇರಬೇಕು. ಅದಂತೂ ಸತ್ಯ, ತಿಳ್ಕೊಂಡಿದ್ದೀನಿ. ಬಟ್ ಎಲ್ಲೋ ಒಂದೊಂದು ಸತಿ ವೀಕ್ ಆಗ್ತಾ ಇರ್ತೀನಿ. ಬಟ್ ಆಗಿಂದಾಗೆ ನಾನೇ ಸ್ಟ್ರಾಂಗ್ ಆಗೋಕ್ಕೆ ನನ್ನ ಮಕ್ಕಳು ನನ್ನಮ್ಮ ಪುಷ್ ಮಾಡ್ತಾ ಇರ್ತಾರೆ. ಲಕ್ಕಿ ಅಂತೀನಿ ನನ್ನ ಮಕ್ಕಳಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನಗಿಂತ ಸ್ಟ್ರಾಂಗ್ ಅವರೇ ಇದ್ದಾರೆ.
ಇಷ್ಟು ಸಣ್ಣ ವಯಸ್ಸಿಗೆ ಅವ್ರಿಗೆ ಇಷ್ಟೊಂದು ಮೆಚೂರ್ಡ್ ಆಗಿಬಿಟ್ಟಿದ್ದಾರಾ ಅಂತ ಎಲ್ಲೋ ನನಗೆ ಒಂದು ಸತಿ ಆಶ್ಚರ್ಯ ಅನಿಸುತ್ತೆ. ನನಗೆ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ವಿಷಯಗಳನ್ನ ಅವರು ಎಷ್ಟು ಸಿಂಪಲಾಗಿ ಆ್ಯಕ್ಸೆಪ್ಟ್ ಮಾಡ್ಕೊಳ್ತಾರೆ. ನನಗೆ ಧೈರ್ಯ ಹೇಳ್ತಾರೆ, ನನ್ನನ್ನು ಪುಷ್ ಮಾಡ್ತಾರೆ. ಅವರಿಂದ ನಾನು ಸ್ಟ್ರಾಂಗ್ ಆಗಿದ್ದೀನಿ. ಆಫ್ಕೋರ್ಸ್ ಫ್ಯಾಮಿಲಿ, ಫ್ರೆಂಡ್ಸ್ ಡೇ ಬೈ ಡೇ ನನ್ನನ್ನು ಸ್ಟ್ರಾಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತಾರೆ. ಸೊ ಒನ್ಸ್ ಅಗೈನ್ ಎಲ್ಲರಿಗೂ ತುಂಬಾ ತಡ ಆಗಿದೆ. ಈ ವಿಡಿಯೋ ಮಾತ್ರ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣ ರೀಸನ್ಸ್ ಇದ್ದೇ ಇರುತ್ತೆ. ಸೊ ಎಲ್ಲನೂ ಹೇಳೋಕ್ಕಾಗೋದೇ ಇಲ್ಲ. ಸಮ್ ರೀಸನ್ಸ್ ಇಂದ ನಾನು ವ್ಲಾಗ್ ಸ್ವಲ್ಪ ತಡ ಆದ್ರೂ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಬಟ್ 2 ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಹಬ್ಬ ಆದಮೇಲೆ ಒಂದು ವ್ಲಾಗ್ ಇದೆ, ಅದು 1 ವೀಕ್ ಆದಮೇಲೆ ಆ ವ್ಲಾಗ್ನ ಕೂಡ ಈ ವ್ಲಾಗ್ ಜೊತೆಯಲ್ಲೇ 2 ವ್ಲಾಗ್ನ ಶೇರ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲೂ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಕೂಡ ಕಾಲ್ ಮಾಡಿ ನನ್ನ ಮಗನಿಗೆ ತುಂಬ ಜನ ವಿಶ್ ಮಾಡಿದ್ದೀರಾ. ನಮ್ಮ ಮ್ಯೂಸಿಕ್ ಇವೆಂಟ್ದು ಪ್ರೋಗ್ರಾಮ್ದು ಸ್ಟೇಟಸ್ ವಾಟ್ಸಪ್ಪಲ್ಲೆಲ್ಲ ನೋಡಿ, ವಿಡಿಯೋ ನೋಡಿ ಡೈರೆಕ್ಟ್ ಕಾಲ್ ಮಾಡಿ ವಿಶ್ ಮಾಡಿದ್ದೀರಾ. ಹಾಗೆ ಅವ್ನ ಸ್ಕೂಲಿಂದನೂ ಕೂಡ ಟೀಚರ್ಸ್ ಎಲ್ಲನೂ ಕೂಡ ವಿಶ್ ಮಾಡಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ನೋಡಿ, ನನ್ನ ದೊಡ್ಡ ಮಗ ಆಲ್ಮೋಸ್ಟ್ ಎಲ್ಲನೂ ಪೂಜೆ ನನಗಿಂತ ಅವನಿಗೆ ತುಂಬ ಇಂಟ್ರೆಸ್ಟ್ ಬಂದುಬಿಟ್ಟಿದೆ. ಎಲ್ಲನೂ ಮಾಡಬೇಕು ಅಂದ್ಬಿಟ್ಟು ಅವನು ಟೈಮ್ ಸರಿಯಾಗಿ ಇದೆಲ್ಲ ಆಗಬೇಕು, ಪೂಜೆ ಮಾಡಬೇಕು ಬಾಬಾ ಅಂತ. ಸೊ ಫೈನಲಿ ಮಕ್ಳಿಗೋಸ್ಕರ ನಾವೆಲ್ಲನೂ ಸ್ಯಾಕ್ರಿಫೈಸಸ್ ಮಾಡಲೇಬೇಕು. ಸೊ ನೋಡಿ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ಆಗಲೇ ಅವರೇ ಎಲ್ಲ ಮಾಡೋ ಅಷ್ಟು ಶಕ್ತಿ ಅವ್ರಿಗೆ ಬಂದುಬಿಟ್ಟಿದೆ. ಎಲ್ಲೋ ಒಂದು ಕಡೆ ಖುಷಿ ಆಗ್ತಾಯಿದೆ ನನಗೆ. ಫೈನಲಿ ಹಬ್ಬದ ಪೂಜೆ ಎಲ್ಲನೂ ಕೂಡ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಈ ಥರ ಮಾಡಿ ಮುಗಿಸಿದ್ದೀವಿ. ನೆಕ್ಸ್ಟ್ ಈಗ ನಮ್ಮ ಮಕ್ಕಳು ಇಟ್ಟು ಪೂಜೆ ಮಾಡಿರೋವಂಥ ಇನ್ಸ್ಟ್ರೂಮೆಂಟ್ಸ್ ಎಲ್ಲನೂ ಕೂಡ ಒಂದು ಸೌಂಡ್ ಚೆಕ್ ಮಾಡಬೇಕಂತೆ ನಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ. ಸೊ ನನಗಂತೂ ಗೊತ್ತಿಲ್ಲ ಈ ಥರ ಮಾಡಬೇಕಾ ಮಾಡಬಾರ್ದಾ ಅಂತ. ಓಕೆ, ಅವರು ಎಲ್ಲನೂ ಕೂಡ ಒಂದ್ಸಲ ಟ್ರೈ ಮಾಡಬೇಕು ಅಂತ ಹೇಳಿದ್ರು. ಸೊ ಓಕೆ ಅಂತ ಹೇಳಿದೆ. ನೋಡಿ ನೀವು ಕೂಡ.
ಓಕೆ ಓಕೆ ಟ್ರೈ. ಹಾಗೆ ಈ ಹಬ್ಬದ ದಿವಸ ಒಂದು ಖುಷಿ ವಿಷಯ. ಸೊ ನಿನ್ನೆ ನನಗೆ ಒಂದು ಕಾಲ್ ಬಂತು. ನಾನು ಒಂದನ್ನು ಕಳ್ಕೊಂಡಿದ್ದೆ. ಅದು ನನಗೆ ಅಷ್ಟು ಫೀಲ್ ಇಲ್ಲ, ಆದ್ರೂ ನೆನಪು ಹೋಯ್ತಲ್ಲ, ಅವರ ನೆನಪು ನಾನು ಕಳ್ಕೊಂಡೆ ಅಂತ ಎಲ್ಲೋ ಒಂದು ಕಡೆ ಒಂಥರ ಫೀಲ್ ಇತ್ತು. ಬಟ್ ನನಗೆ ನನಗೇ ಶಾಕ್ ಆಗ್ತಾಯಿದೆ, ಇದನ್ನು ನಂಬೋಕ್ಕೆ ಆಗ್ತಾಯಿಲ್ಲ. ತಾನು ಕಳ್ಕೊಂಡೆ ಇದನ್ನು ಪಡ್ಕೊಂಡೆ. ತಾನಾಗಿ ಹುಡುಕ್ಕೊಂಡು ಬಂದು ನನ್ನ ಕೈ ಸೇರಿದೆ. ಪ್ರೈಸ್ಲೆಸ್, ಅದು ಬೆಲೆ ಕಟ್ಟೋಕ್ಕೆ ಆಗಲ್ಲ. ತೀರಾ ಕಡಿಮೆನೇ ಇರ್ಬೋದು, ಅದು ಎಷ್ಟೇ ಆಗಿರಲಿ ಪ್ರೈಸ್ಲೆಸ್ಸು. ತುಂಬಾ ಖುಷಿ ಆಗ್ತಾಯಿದೆ. ನನ್ನ ಹಸ್ಬೆಂಡ್ನ ನೆನಪು ನನಗೆ ರಿಟರ್ನ್ ಬಂತಲ್ವಾ ಅಂತ. ಸೊ ಹೀಗೆ ಅನಿಸುತ್ತೆ ಶಾಕ್ ಅನ್ನೋದು. ಇದೇನೇ ಸರ್ಪ್ರೈಸ್ ಅಂದರೆ ಈ ದಿನ ಅನ್ನೋ ಥರ ಇದೆ. ನಾವು ಎಕ್ಸ್ಪೆಕ್ಟೇ ಇಟ್ಕೊಂಡಿರಲಿಲ್ಲ. ನನ್ನ ಎಕ್ಸ್ಪೆಕ್ಟೇಷನೇ ಇಲ್ಲ. ಹೋಯ್ತು ಅಂದಿದ್ದು ತಾನಾಗಿ ಬಂದು ಕೇಳಿಕೊಂಡು ಕೈ ಸೇರಿತು. ಸೊ ಟೈಮ್ ಬಂದಾಗ ಅದು ಏನು ಅಂತಲೂ ಕೂಡ ನಾನು ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಹಬ್ಬದ ದಿವಸ ಸಂಜೆ ದೇವ್ರುಗಳೆಲ್ಲ ಬಂತು, ಎಲ್ಲ ದರ್ಶನ ಮಾಡಿಕೊಂಡು. ಬಟ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗಲ್ಲ. ನೆಕ್ಸ್ಟು ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ತುಂಬಾ ತಡ ಆಗಿದೆ. ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂತ ಏನಿಲ್ಲ, 2 ಡೇಸ್ ವ್ಲಾಗು ನಾನು ಕಂಟಿನ್ಯೂಸ್ ಮಾಡಿದ್ದೀನಿ. ಇವತ್ತು ಪೌರ್ಣಮಿ, ಮಂಗಳವಾರ. ಏನು ಸ್ಪೆಷಲ್ ಇವತ್ತು? ನಿಮ್ಗೆ ಹಾಲಿಡೇ ಕೊಟ್ಟಿದ್ದು ಸ್ಕೂಲು. ವಾಲ್ಮೀಕಿ ಜಯಂತಿ. ವಾಲ್ಮೀಕಿ ಜಯಂತಿ ಇದೆ. ಮನೆಯಲ್ಲೆಲ್ಲ ಪೂಜೆ ಆಯಿತು. ನಿಯರ್ ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಟೆಂಪಲಿಗೆ ಹೋಗೋಕ್ಕೂ ರೀಸನ್ ಇದೆ. ನಾನು ಹೋಗಲ್ಲ ಟೆಂಪಲಿಗೆ ಇತ್ತೀಚೆಗೆ. ನಾನು ಹೋದಷ್ಟು ಟೆಂಪಲಿಗೆ ಯಾರೂ ಹೋಗಿಲ್ಲ, ಬಟ್ ಇತ್ತೀಚೆಗೆ ನಾನು ಟೆಂಪಲ್ಗೆ ಹೋಗೋದನ್ನ ಬಿಟ್ಬಿಟ್ಟಿದ್ದೀನಿ. ಸೊ ಯಾರಾದರೂ ನನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರೇ. ಸೊ ಹಂಗಾಗ್ಬಿಟ್ಟು ಒಬ್ರು ಹೇಳೋ ಮಾತನ್ನ ಕೇಳಬೇಕಲ್ವ ನಾನು. ಸೊ ನೋಡಿ, ಮನೆಯಲ್ಲೆಲ್ಲನೂ ಕೂಡ ಅಮ್ಮ ಪೂಜೆ ಮಾಡಿ ಕೊಟ್ಟಿದ್ದಾರೆ. ಸೊ ಅಮ್ಮನ ಫೋರ್ಸು ಕೂಡ ಹೋಗ್ಬಿಟ್ಟು ಬಾ, ಅವಳು ಅಷ್ಟು ಕರಿತಾ ಇದ್ದಾರೆ ಅಂತ. ಸೊ ಹೋಗ್ತೀನಿ, ಯಾರು ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ, 2 ಡೇಸ್ ವ್ಲಾಗು ಕಂಟಿನ್ಯೂಸ್ ಆಗಿದೆ. ಸೊ ನೋಡಿ, ಸಪೋರ್ಟ್ ಮಾಡಿ. ಸೊ ಫೈನಲಿ ಬಂದು ರೀಚ್ ಆದೆ. ನನ್ನ ಫ್ರೆಂಡು ನಾನು ಇಬ್ಬರು ಕೂಡ ಟೆಂಪಲಿಗೆ, ನಾನು ಅರ್ಧ ದಾರಿಗೆ ಅವಳು ಅರ್ಧ ದಾರಿಗೆ ಬಂದ್ವಿ. ಬಟ್ ನನಗೆ ಹೊಸದು ಫಸ್ಟ್ ಟೈಮ್ ಈ ಏರಿಯಾ. ಅವಳಿಗೆ ಎಷ್ಟು ತಲೆ ತಿಂದಿದ್ದೀನಿ ಅಡ್ರೆಸ್ ಅಂದರೆ. ಬಟ್ ನಮಗೆ ನಿಯರ್ ಬೈಯೇ ಇದು, ಬಟ್ ಆದರೂ ನನಗೆ ಗೊತ್ತಿಲ್ಲ. ಏನಂದರೆ ಈ ಕಡೆ ಓಡಾಡಿಲ್ಲ ನಾನು ಅಷ್ಟೇ. ಎಲ್ಲೋ ಒಂದು ಕಡೆ ತುಂಬ ಬೈತಾಳೆ ಅವಳು. ಎಷ್ಟು ಸತಿ ಅಂತ ನೀನು ನೋಡಬೇಕಂತ ನಾನೇ ನಿಮ್ಮ ಮನೆಗೆ ಬರಬೇಕು, ಅಟ್ಲೀಸ್ಟ್ ನಾನು ಓಡಾಡಬೇಕು, ಕಲಿಬೇಕು ಅಂದ್ಬಿಟ್ಟು. ಇವತ್ತು ಪೌರ್ಣಮಿ, ಮಂಗಳವಾರ, ತುಂಬ ಒಳ್ಳೆ ದಿವಸ, ಬರಲೇಬೇಕು ಅಂತ ತುಂಬ ಸ್ಟ್ರಿಕ್ಟಾಗಿ ಅವಳು ನನಗೆ ಹೇಳಿದ್ಲು. ಅವಳು ನನ್ನನ್ನು ಬೈಯೋದು ಸಂಸ್ಕೃತ ಭಾಷೆಯಲ್ಲಿ, ಅದೆಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಫೈನಲಿ ಬಂದೆ. ಎಲ್ಲೋ ಒಂದು ಕಡೆ ಖುಷಿ ಆಯಿತು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದು. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಫೈನಲಿ ಬಂದಲ್ಲ, ಇಷ್ಟು ದೂರ. ಇದು ನನಗೆ ದೂರ ಅನ್ನಿಸ್ತಾ ಇದೆ, ಬಟ್ ಓಡಾಡಿ ಅಭ್ಯಾಸ ಇಲ್ಲಲ್ಲ ನಾನು. ಹಂಗಾಗ್ಬಿಟ್ಟು ನನಗಿಂತ ಅವಳಿಗೆ ಪಾಪ ದೂರ ಇದು ದೇವಸ್ಥಾನ, ನನಗೇನೆ ಸ್ವಲ್ಪ ಹತ್ರ ಅನಿಸುತ್ತೆ. ಸೊ ಫೈನಲಿ ಬಂದೆ.
ಫೈನಲಿ ದೇವರ ದರ್ಶನ ಎಲ್ಲನೂ ಕೂಡ ಮುಗೀತು. ಹಾಗೆ ಹಿಂದೆಗಡೆ ದೇವಸ್ಥಾನ ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ. ಪುರೋಹಿತರು ಹೇಳಿದ್ರು ಬಾಬಾ ದೇವಸ್ಥಾನ ಇದೆ ಅಲ್ಲೂ ಕೂಡ ಹೋಗಿ ಅಂತ. ಸೊ ಬಂದು ಇಲ್ಲಿ ನೋಡಿದೆ, ತುಂಬಾ ಖುಷಿ ಆಯಿತು ಬಾಬಾನ ನೋಡಿ. ಏನಕ್ಕೆ ಅಂದರೆ ಬಾಳೆ ತೋಟಗಳ ಮಧ್ಯ ಇದೆ. ಹಾಗೆ ನಾವು ಬೆಳಗ್ಗೆ ಸ್ವಲ್ಪ ಬೇಗನೆ ಬಂದಿದ್ವಿ. ಈಗ ಟೈಮ್ ಬಂದು 9:15 ಆ ಥರ ಆಗ್ತಾಯಿದೆ. ಅಂಬಾ ಭವಾನಿ ದೇವಸ್ಥಾನ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ತಾಯಿ ಮುಖನೂ ಅಷ್ಟೇ ದೇವ್ರದ್ದು ತುಂಬ ಸ್ಮೈಲಿಂಗ್ ಫೇಸು, ಎಲ್ಲೋ ಒಂಥರ ನನಗೆ ತುಂಬಾ ಇಷ್ಟ ಆಯ್ತು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದು. ಎಕ್ಸ್ಪೆಷಲಿ ಈ ದೇವಸ್ಥಾನ ನಂಗೆ ತುಂಬಾ ನನ್ನ ಮನಸ್ಸಿಗೆ ತುಂಬಾ ಎಲ್ಲೋ ಒಂದು ಕಡೆ ನನಗೆ ಗೊತ್ತಿಲ್ಲದೆ ನನಗೇನೋ ಒಂಥರ ಸಂತೋಷ ಅನ್ನಿಸ್ತಾ ಇದೆ. ಹಾಗೆ ತುಂಬ ಟೈಮ್ ಇಲ್ಲೇ ಕಳೆದ್ವಿ. ಅಷ್ಟು ಕಾಮಾಗಿದೆ ದೇವಸ್ಥಾನದಲ್ಲಿ, ವಾತಾವರಣ ತುಂಬ ಸೈಲೆಂಟಾಗಿದೆ, ತುಂಬಾ ಕಾಮಾಗಿದೆ. ನನ್ನ ಮನಸ್ಸಿಗೆ ಹೇಗಿಡಿಸುತ್ತೆ ಆ ಥರ ಇದೆ ಈ ದೇವಸ್ಥಾನ. ಅಂದರೆ ಹೇಗಿರಬೇಕು ಅಂದರೆ ಆ ಥರ ಇದೆ ಇದು ದೇವಸ್ಥಾನ. ಬರೀ ಮರಗಳ ಗಿಡಗಳ ಶಬ್ದ, ಪಕ್ಷಿಗಳ ಸೌಂಡು ಎಷ್ಟು ಚೆನ್ನಾಗಿದೆ ಅಂದರೆ ನಿಯರ್ ಬೈ ಇದ್ದರೆ ಒನ್ಸ್ ಎಲ್ಲರೂ ವಿಸಿಟ್ ಮಾಡಿ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಫೈನಲಾಗಿ ಎಲ್ಲ ದರ್ಶನ ಎಲ್ಲನೂ ಕೂಡ ಮುಗೀತು. ಲಾಸ್ಟ್ ದಿನ ವಿಜಯದಶಮಿ ದಿನ ನಾನು ನೋಡಿದ್ದೀನಿ. ಎಷ್ಟೊಂದು ಜನ ನಾನು ಏನಕ್ಕಿದು ಅಂತ ಗೊತ್ತಿಲ್ಲ. ಅದು ಲಕ್ಷ್ಮೀ ಸ್ವರೂಪ ಅಂತೆ ಬನ್ನಿ ಮರ. ನೀನು ನಿನ್ನ ಕಾಯಿ ಬಿಡುತ್ತಲ್ಲ ಇದೆ ತಾನೆ, ಅದು ಬೇಲಕಾಯಿ. ಸೊ ಫೈನಲಿ ಕಂಪ್ಲೀಟ್ಲಿ ನಮ್ಮ ದೇವಸ್ಥಾನದ ವ್ಲಾಗ್ ಇಲ್ಲಿಗೆ ಎಲ್ಲನೂ ಕೂಡ ಮುಗೀತು. ಹಾಗೆ ಮತ್ತೊಂದು ಸತಿ ಯಾಕೋ ದೇವಸ್ಥಾನ ಒಳಗೆ ಹೋಗಬೇಕು ಅನ್ನಿಸ್ತು. ನಾನು ಅವಳು ಮತ್ತೆ ದೇವಸ್ಥಾನ ಒಳಗೆ ಬಂದ್ವಿ. ಸೊ ಇನ್ನೂ ಒಂದು 5 ನಿಮಿಷ ಕೂತ್ಕೊಂಡೆ. ನನಗೆ ಹೇಳಿದ್ನಲ್ಲ ಇವತ್ತೇ ನನಗೆ ಇಷ್ಟೊತ್ತು ಇಲ್ಲಿ ಕೂರಬೇಕು ಅನಿಸ್ತು. ಏನೋ ನನ್ನ ಮನಸ್ಸಿಗೆ ಖುಷಿ. ಹಾಗೆ ಮತ್ತೆ ಪುರೋಹಿತರು ಕರೆದು ಪ್ರಸಾದನ ಕೊಟ್ಟರು. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ. ಹಾಗೆ ಒನ್ಸ್ ಅಗೇನ್ ಸಾರಿ, ಏನಕ್ಕೆ ಅಂದರೆ ವ್ಲಾಗ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್. ಬಾಯ್.